ಕುರುಕ್ಷೇತ್ರದ ಧೂಳಿನಿಂದ ಆಕಾಶ ಕಪ್ಪಾಗಿ ಮುಚ್ಚಿಕೊಂಡಿತ್ತು. ಯುದ್ಧಭೂಮಿಯ ಮೇಲೆ ಅಸಂಖ್ಯಾತ ಕುದುರೆಗಳ ಕಿರಿಚು, ರಥಗಳ ಗರ್ಜನೆ, ಶಂಖನಾದಗಳು, ವೀರರ ಘೋಷಣೆಗಳು ಒಂದಾಗಿ ಭಯಾನಕವಾದ ವಾತಾವರಣವನ್ನು ಸೃಷ್ಟಿಸಿತ್ತು. ಆ ಭೀಕರ ಯುದ್ಧದ ಮಧ್ಯೆ ಒಂದು ಯುವ ವೀರನ ತ್ಯಾಗವು ಇಡೀ ಮಹಾಭಾರತಕ್ಕೆ ಶಾಶ್ವತವಾದ ಕೀರ್ತಿಯನ್ನು ತಂದುಕೊಟ್ಟಿತ್ತು. ಆ ವೀರನೇ ಅಭಿಮನ್ಯು. ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಪುತ್ರ. ಬಾಲ್ಯದಿಂದಲೇ ಅವನ ಜೀವನ ವೀರತ್ವದಿಂದ ತುಂಬಿತ್ತು. ಅವನು ಕೇವಲ ಶಸ್ತ್ರಾಸ್ತ್ರಗಳಲ್ಲಿ ಶೂರನಾಗಿರಲಿಲ್ಲ, ಅವನ ಹೃದಯದಲ್ಲಿ ಧರ್ಮ, ಗೌರವ ಮತ್ತು ತ್ಯಾಗದ ಜ್ವಾಲೆ ಹೊತ್ತುಕೊಂಡಿತ್ತು. ಅವನು ಹುಟ್ಟುವ ಮುನ್ನವೇ ಅವನಿಗೆ ಯುದ್ಧದ ರಹಸ್ಯಗಳು ಕಲಿತಿದ್ದವು. ಒಂದು ದಿನ ದ್ವಾರಕೆಯಲ್ಲಿ ಸುಭದ್ರೆ ಅರ್ಜುನನ ಮಡಿಲಲ್ಲಿ ಮಲಗಿದ್ದಳು. ಅರ್ಜುನನು ಚಕ್ರವ್ಯೂಹ ಎಂಬ ಭೇದಿಸಲಾಗದ ಯುದ್ಧತಂತ್ರದ ಕುರಿತು ಹೇಳುತ್ತಿದ್ದ. ಗರ್ಭದಲ್ಲಿದ್ದ ಅಭಿಮನ್ಯು ಆ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದ. ಅರ್ಜುನನು ಚಕ್ರವ್ಯೂಹಕ್ಕೆ ಒಳಹೋಗುವ ವಿಧಾನವನ್ನು ವಿವರಿಸಿದ. ಆದರೆ ಸುಭದ್ರೆ ಮಧ್ಯದಲ್ಲಿ ನಿದ್ರೆಗೆ ಜಾರಿದಳು. ಅರ್ಜುನನು ಕಥೆ ನಿಲ್ಲಿಸಿದ. ಹೀಗಾಗಿ ಅಭಿಮನ್ಯುಗೆ ಒಳಹೋಗುವ ರಹಸ್ಯ ಮಾತ್ರ ತಿಳಿದು ಬಂದಿತ್ತು, ಹೊರಬರುವ ಮಾರ್ಗ ತಿಳಿಯಲಿಲ್ಲ. ಕಾಲ ಸಾಗಿತ್ತು. ಅಭಿಮನ್ಯು ಯೌವನಕ್ಕೆ ಬಂದ. ಅವನ ಶೌರ್ಯ, ಬುದ್ಧಿ, ಚಾತುರ್ಯವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಪಾಂಡವರು ಅವನನ್ನು ತಮ್ಮ ಸೇನೆಯ ಅಮೂಲ್ಯ ರತ್ನವೆಂದು ಭಾವಿಸುತ್ತಿದ್ದರು. ಅವನು ಯುದ್ಧದಲ್ಲಿ ಹೋದಾಗ ಶತ್ರು ಸೇನೆ ನಡುಗುತ್ತಿತ್ತು. ಕುರುಕ್ಷೇತ್ರ ಯುದ್ಧದ 13ನೇ ದಿನ. ಆ ದಿನ ಕೌರವ ಸೇನೆಯ ಮುಖ್ಯ ಸೇನಾಪತಿ ದ್ರೋಣಾಚಾರ್ಯ. ಅವನು ಪಾಂಡವರನ್ನು ಸೋಲಿಸಲು ಒಂದು ಭೀಕರ ಯುದ್ಧತಂತ್ರವನ್ನು ರೂಪಿಸಿದ, ಚಕ್ರವ್ಯೂಹ. ಇದು ಒಳಹೋಗಲು ಸುಲಭ, ಆದರೆ ಹೊರಬರುವುದು ಅಸಾಧ್ಯ. ಈ ತಂತ್ರವನ್ನು ಭೇದಿಸುವ ಸಾಮರ್ಥ್ಯ ಹೊಂದಿದ್ದವರು ಕೇವಲ ಕೆಲವೇ ಜನ, ಅರ್ಜುನ, ಕೃಷ್ಣ ಮತ್ತು ಅಭಿಮನ್ಯು. ಆ ದಿನ ಕೌರವರು ಷಡ್ಯಂತ್ರದಿಂದ ಅರ್ಜುನ ಮತ್ತು ಕೃಷ್ಣರನ್ನು ಯುದ್ಧಭೂಮಿಯ ಮತ್ತೊಂದು ಕಡೆಗೆ ಸೆಳೆದರು. ಪಾಂಡವರ ಬಳಿ ಚಕ್ರವ್ಯೂಹವನ್ನು ಮುರಿಯಲು ಉಳಿದವನು ಕೇವಲ ಯುವ ಅಭಿಮನ್ಯು ಮಾತ್ರ. ಯುಧಿಷ್ಠಿರನ ಮನಸ್ಸಿನಲ್ಲಿ ಸಂಶಯ. ಅಭಿಮನ್ಯು ಇನ್ನು ಬಾಲಕ. ಈ ಚಕ್ರವ್ಯೂಹಕ್ಕೆ ಹೋಗುವುದು ಅಪಾಯಕರವಲ್ಲವೇ? ಆದರೆ ಅಭಿಮನ್ಯು ಧೈರ್ಯದಿಂದ ಮುಂದೆ ಬಂದನು. ಧರ್ಮರಾಜ, ನನಗೆ ಚಕ್ರವ್ಯೂಹಕ್ಕೆ ಒಳ ಹೋಗುವುದು ಗೊತ್ತಿದೆ. ನೀವು ನನ್ನ ಮೇಲೆ ನಂಬಿಕೆ ಇಡಿ. ನಾನು ಒಳ ಹೋಗಿ ಶತ್ರು ಸೇನೆಯನ್ನು ಕದಡಿ ಹಾಕುತ್ತೇನೆ. ಪಾಂಡವರು ಅವನನ್ನು ಆಶೀರ್ವದಿಸಿದರು. ತಾಯಿಯ ಮುಖ ನೆನಪಿಸಿಕೊಂಡು ಅವನು ಕೃಷ್ಣನ ನಾಮಸ್ಮರಣೆ ಮಾಡಿ ರಥಕ್ಕೆ ಏರಿದ. ಜಯ ಶ್ರೀಕೃಷ್ಣ ಎಂದು ಘೋಷಿಸಿ ಅಭಿಮನ್ಯು ಚಕ್ರವ್ಯೂಹದೊಳಗೆ ಪ್ರವೇಶಿಸಿದ. ಅವನು ಒಳ ಹೋಗುತ್ತಿದ್ದಂತೆ ಕೌರವ ಸೇನೆಯಲ್ಲಿ ಗದ್ದಲ. ಯುವ ವೀರನು ಒಬ್ಬನೇ, ಆದರೆ ಅವನ ವೇಗ, ಬುದ್ಧಿ ಮತ್ತು ಶೌರ್ಯದಿಂದ ಶತ್ರುಗಳು ಹಿಂಜರಿಯುತ್ತಿದ್ದರು. ಅವನು ಒಬ್ಬೊಬ್ಬನನ್ನು ನೆಲಕ್ಕುರುಳಿಸುತ್ತಿದ್ದ. ಅವನ ಬಾಣಗಳು ಮಿಂಚಿನಂತೆ ಹಾರುತ್ತಿದ್ದವು. ಕೌರವ ಯೋಧರು ಅವನ ಮುಂದೆ ನಿಲ್ಲಲಾರದೆ ಓಡುತ್ತಿದ್ದರು. ಅಭಿಮನ್ಯು ಚಕ್ರವ್ಯೂಹದ ಒಳಭಾಗದಲ್ಲಿ ಭೀಮ, ಕರ್ಣ, ದುಶ್ಯಾಸನ, ಕೃತವರ್ಮ, ಶಕುನಿ, ಅಶ್ವತ್ಥಾಮ ಮೊದಲಾದ ಮಹಾವೀರರ ಎದುರು ಹೋರಾಡಿದ. ಅವನು ಕರ್ಣನ ರಥದ ಧ್ವಜವನ್ನು ಕತ್ತರಿಸಿದ. ದುಶ್ಯಾಸನನನ್ನು ನೆಲಕ್ಕೆ ಉರುಳಿಸಿದ. ದ್ರೋಣನಿಗೂ ಸಹ ಅವನ ಶೌರ್ಯವನ್ನು ನೋಡಿ ಆಶ್ಚರ್ಯವಾಯಿತು. ಆದರೆ ಸಮಸ್ಯೆ ಆರಂಭವಾಯಿತು. ಅಭಿಮನ್ಯುಗೆ ಒಳ ಹೋಗುವುದು ಗೊತ್ತು, ಆದರೆ ಹೊರಬರುವ ದಾರಿ ಗೊತ್ತಿಲ್ಲ. ಪಾಂಡವರು ಹೊರಗಡೆ ಚಕ್ರವ್ಯೂಹದ ಒಳಗೆ ಹೋಗಲು ಪ್ರಯತ್ನಿಸಿದರು, ಆದರೆ ಕೌರವರು ಅವರಿಗೆ ದಾರಿಯೇ ಕೊಡಲಿಲ್ಲ. ಅಭಿಮನ್ಯು ಒಳಗೆ ಒಬ್ಬನೇ ಸಿಕ್ಕಿಬಿದ್ದ. ಅದನ್ನು ಕಂಡು ದ್ರೋಣಾಚಾರ್ಯನು ಅಕ್ರಮ ಮಾರ್ಗವನ್ನು ಅನುಸರಿಸಿದ. ಧರ್ಮಯುದ್ಧದಲ್ಲಿ ಒಬ್ಬನ ಮೇಲೆ ಅನೇಕರು ಸೇರಿ ಹೋರಾಡಬಾರದು ಎಂಬ ನಿಯಮವಿತ್ತು. ಆದರೆ ಕೌರವರು ಅದನ್ನು ಉಲ್ಲಂಘಿಸಿದರು. ಒಬ್ಬನ ಮೇಲೆ 7 ಮಹಾವೀರರು ಸೇರಿ ದಾಳಿ ಮಾಡಿದರು. ಅಭಿಮನ್ಯುವಿನ ಬಾಣಗಳು ಮುಗಿದವು. ಅವನ ಧನುಷ್ ಮುರಿಯಿತು. ರಥವೂ ಒಡೆದಿತು. ಆದರೂ ಅವನು ಕೈಯಲ್ಲಿ ಬರುವುದರಿಂದಲೇ ಹೋರಾಡಿದ. ರಥಚಕ್ರವನ್ನು ಹಿಡಿದು ಶತ್ರುಗಳ ಮೇಲೆ ಎಸೆದ. ಗದೆಯಂತೆ ಹೋರಾಡಿದ. ಕತ್ತಿಗಳಿಂದ ಎದುರಿಸಿದ. ಆದರೆ ಅನೇಕರು ಸೇರಿ ದಾಳಿ ಮಾಡಿದಾಗ ಒಬ್ಬನು ಎಷ್ಟು ಕಾಲ ನಿಲ್ಲಬಲ್ಲ? ಕೊನೆಗೆ ದುರಂತವಾಗಿ, ಅಕ್ರಮವಾಗಿ ವೀರನನ್ನು ವಧೆ ಮಾಡಲಾಯಿತು. ಅಭಿಮನ್ಯು ಯುದ್ಧಭೂಮಿಯಲ್ಲಿ ನೆಲಕ್ಕುರುಳಿದ. ಆಕಾಶ ಕತ್ತಲಾಗಿದಂತೆ ಪಾಂಡವರ ಹೃದಯಗಳು ಕೂಡ ಕತ್ತಲಾದವು. ಅರ್ಜುನನು ಮಗನ ಶವದ ಮುಂದೆ ನಿಂತು ಕಣ್ಣೀರಿಟ್ಟ. ನನ್ನ ಮಗ, ಧರ್ಮಕ್ಕಾಗಿ ತನ್ನ ಪ್ರಾಣ ಕೊಟ್ಟೆ. ಆ ದಿನ ಪಾಂಡವರಲ್ಲಿ ಅಸಾಧಾರಣ ಕ್ರೋಧ ಉಂಟಾಯಿತು. ಮುಂದಿನ ದಿನದ ಯುದ್ಧದಲ್ಲಿ ಅವರು ಕೌರವರ ಮೇಲೆ ಭೀಕರ ಪ್ರತೀಕಾರ ತೀರಿಸಿದರು.